चिकबल्लापुर में गारंटी योजनाओं के क्रियान्वयन प्राधिकरण के अध्यक्ष एन रमेश का 73वां जन्मदिन अर्थपूर्ण तरीके से मनाया गया। सामाजिक सेवा के माध्यम से अपने जन्मदिन को खास बनाते हुए रमेश ने जिला सरकारी अस्पताल का दौरा कर मरीजों को फल वितरित किए। इसके बाद शहर के एपीएमसी मार्केट परिसर में किसानों और मजदूरों के लिए निःशुल्क भोजन की व्यवस्था की गई। इसके पश्चात उन्होंने सुल्तानपेट स्थित श्री साई द्वारका माई वृद्धाश्रम का दौरा किया, जहां वृद्धजनों के साथ केक काट कर भोजन की व्यवस्था करते हुए जन्मदिन को सार्थक रूप से मनाया। इस अवसर पर बोलते हुए रमेश ने कहा कि इंसान खाली हाथ आता है और खाली हाथ ही जाता है, इसलिए अपनी कमाई का एक हिस्सा गरीबों की सेवा में लगाना चाहिए। उन्होंने कहा कि दान ऐसा होना चाहिए कि एक हाथ से किया गया दान दूसरे हाथ को भी पता न चले। स्वार्थ की भावना इंसान को मैं ही सब कुछ हूँ जैसी सोच की ओर ले जाती है, जबकि दूसरों की मदद करने से मन को सच्ची संतुष्टि मिलती है। एपीएमसी मार्केट के वरिष्ठ व्यापारी करजनहल्ली केवी सुरेश ने कहा कि रमेश अन्ना द्वारा किसानों और मजदूरों के लिए लगातार भोजन सेवा करना उनकी सामाजिक संवेदनशीलता को दर्शाता है। उन्होंने युवाओं से भी अपील की कि वे अपने जन्मदिन को इस तरह की सामाजिक सेवाओं के माध्यम से मनाएं। चिकबल्लापुर से सलाउद्दीन की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब कीजिए। ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ಅವೆಲ್ಲ ವಿತರಣೆ ಮಾಡಿ ತದನಂತರ ಎಪಿಎಂಸಿ ಮಾರ್ಕೆಟ್ ಅಲ್ಲಿ ಹಮಾಲಿಗಳಿಗೆ ಕೂಲಿಗಳಿಗೆ ಮತ್ತೆ ರೈತರಿಗೆ ಅನ್ನದಾನವನ್ನ ಏರ್ಪಡಿಸಿ ಮತ್ತೆ ಬಾಬಾ ಟೆಂಪಲ್ ಹೋಗಿ ತದನಂತರ ಈಗ ಇಲ್ಲಿಗೆ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆಲ್ಲ ಊಟ ಬಡಿಸಿ ಇಲ್ಲಿ ನಾನು ಮಾಮೂಲಿಯಂತೆ ಹುಟ್ಟುಹಬ್ಬವನ್ನ ಆಚರಿಸ್ಕೊಂಡು ಬರ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾನು ಏನು ತಮಗೆಲ್ಲ ಗೊತ್ತಿರೋ ಹಾಗೆ ಎಪಿಎಂಸಿ ಮಾರುಕಟ್ಟೆ ನಾನು ಅನ್ನದಾನ ಪ್ರಾರಂಭ ಮಾಡಿ ಮುಂದಿನ ಜೂನ್ 30ನೇ ತಾರೀಕಿಗೆ 2 ವರ್ಷಗಳು ಪೂರೈಸ್ತದೆ. ಪ್ರಾರಂಭ ಮಾಡಿದಾಗ ಏನೋ ಉದ್ದೇಶ ಇಟ್ಕೊಂಡು 1 ತಿಂಗಳು 2 ತಿಂಗಳು ಮಾಡ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ ಅನ್ನೋ ಒಂದು ಮಾತನ್ನ ಆಡ್ಕೊಂಡ್ರು ಜನ. ಆದ್ರೆ ನಿರಂತರವಾಗಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ತರಕಾರಿ ಮಾರುಕಟ್ಟೆಯಲ್ಲಿ ಮಾಡೋದ್ರ ಜೊತೆಗೆ ಪ್ರತಿ ಸೋಮವಾರ ಹೂವಿನ ಮಾರ್ಕೆಟ್ ಅಲ್ಲಿ ಕೂಡ ಅನ್ನದಾನವನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈಗ ಇಲ್ಲಿ ತಾಯಂದರು ಬಹಳಷ್ಟು ಜನ ವೃದ್ಧರು ಇದ್ದಾರೆ. ಅವರ ಎಲ್ಲರ ಆಶೀರ್ವಾದ ಪಡ್ಕೊಂಡು ಇವತ್ತು ಬಹಳಷ್ಟು ಕಾರ್ಯಕ್ರಮಗಳು ಇತ್ತು. ನಮ್ಮ ಗ್ರಾಮದಲ್ಲಿ ನಾನೊಂದು 1ನೇ ಮಹಡಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 1ನೇ ಮಹಡಿ ನಮ್ಮ ತಂದೆ ತಾಯಿ ಹೆಸರಲ್ಲಿ, ನಮ್ಮ ತಂದೆ ಅಂಗಡಿ ನಾಡಪ್ಪನವರು, ತಾಯಿ ಬಯ್ಯಮ್ಮನವರ ಸ್ಮರಣಾರ್ಥ ನನ್ನ ಸ್ವಂತ ವೈಯಕ್ತಿಕವಾಗಿ ಒಂದು ಉಚಿತ ಕಟ್ಟಡವನ್ನ ನಾನು 1ನೇ ಮಹಡಿ ಕಟ್ಟಡನ ನಿರ್ಮಾಣ ಮಾಡಿಸಿದ್ದೀನಿ. ಅದರ ಉದ್ಘಾಟನೆ ಕೂಡ ಇವತ್ತೇ ಇತ್ತು. ಆದ್ರೆ ಕಾಲಾವಕಾಶದ ತೊಂದರೆಯಿಂದ ಅದನ್ನ ಮುಂದಿನ ವಾರ ನಮ್ದು ಮದುವೆ ಕಾರ್ಯ ಇದೆ ಮನೆಯಲ್ಲಿ, ಅದು ಮುಗಿದ ನಂತರ ಅದು ಪ್ಲಸ್ ಇನ್ನೊಂದು ಕಾರ್ಯಕ್ರಮ, ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಸಾಮೂಹಿಕ ಆರೋಗ್ಯ ತಪಾಸಣೆ ಮತ್ತು ಸಾಮೂಹಿಕ ಸಂಬಂಧ ಅನೇಕ ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಅದನ್ನು ಕೂಡ ಇದೇ ತಿಂಗಳಲ್ಲಿ, ಈ ತಿಂಗಳ 30ರೊಳಗಾಗಿ ಆ ಕಟ್ಟಡದ ಉದ್ಘಾಟನೆ. ಕಟ್ಟಡ ಯಾಕೆ ಮಾಡುತ್ತೆ ಅಂದ್ರೆ ನಮ್ಮೂರಲ್ಲಿ ಹಾಲು ಕಡಿಮೆ, ಮುಂದೆ ಬಿಲ್ಗಳಿಗೆ ತೊಂದರೆ ಆಗಬಾರ್ದು. ಆ ಕಟ್ಟಡದಲ್ಲಿ ಹಾಲು ಉತ್ಪಾದನೆ ಕಡಿಮೆ ಆದ್ರೂ ಕೂಡ ಅದೊಂದು 8-10 ಸಾವಿರ ರೂಪಾಯಿ ಬಾಡಿಗೆಗೆ ಈಗಾಗಲೇ ಮಾತಾಡಿದ್ದಾರೆ. ಅದು ನಿರಂತರವಾಗಿ ಗ್ರಾಮದ ಜನತೆಗೆ ಸೇರುವಂತ, ಹಾಲು ಉತ್ಪಾದಕರಿಗೆ ಸೇರುವಂತ ನಿರಂತರವಾಗಿ ಬಾಡಿಗೆ ಬರುವಂತ ವ್ಯವಸ್ಥೆಯನ್ನ ನಾನು ಮಾಡಿದ್ದೀನಿ. ಆ ತರ ಸಮಾಜ ಸೇವಾ ಕಾರ್ಯಗಳು, ನನ್ನ ಕೈಲಾದ ಮಟ್ಟಿಗೆ ದಾನ ಧರ್ಮಗಳು ನಾನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ಕಾರ್ಯಗಳು ನನ್ನ ನಂತರ ಕೂಡ ನನ್ನ ಕುಟುಂಬದವರು, ನನ್ನ ಮಗ ಇರ್ಬೋದು, ನನ್ನ ಮೊಮ್ಮಕ್ಕಳವರೆಗೂ ನನಗೆ ಆ ನಂಬಿಕೆ ಇದೆ. ನಿರಂತರವಾಗಿ ಈ ತರ ಸಮಾಜ ಸೇವಾ ಕಾರ್ಯಕ್ರಮಗಳು ಮತ್ತೆ ಅನ್ನದಾನಗಳು ಇವೆಲ್ಲಾನು ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ಆ ಬುದ್ಧಿ ಅವ್ರಿಗೂ ಕೊಡ್ಲಿ. ನಿರಂತರವಾಗಿ ಇದು ಎಲ್ರಿಗೂ ಇದರ ಶ್ರೇಯಸ್ಸು ಯಾರ್ಯಾರು ಭಾಗಿಗಳಾಗ್ತಾರೆ ಅವರೆಲ್ಲರೂ ಕೂಡ ಸಿಗಲಿ ಅಂತ
ಭಗವಂತನಲ್ಲಿ ಬಾಬಾ ಅಲ್ಲಿ ನಾನು ಬೇಡ್ಕೊಂಡು ಇವತ್ತು ನೀವು ನಾವೆಲ್ಲ ಸೇರಿ ಇಲ್ಲಿ ಸಿಹಿ ಊಟ ಮಾಡೋಣ ಅಂತ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ರಮೇಶ್ ಅಣ್ಣವರಿಗೆ ಈಗ 72 ವರ್ಷ ತುಂಬಿ 73ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ ಶುಭ ಸಂದರ್ಭದಲ್ಲಿ ಅವ್ರು ಮೊದಲನೇದಾಗಿ ಶುಭಾಶಯಗಳು ಹೇಳ್ತೀನಿ. ಸುಮಾರು ಈಗ 2 ವರ್ಷ, ಜೂನ್ ಬಂದ್ರೆ 2 ವರ್ಷ ಆಯ್ತು. ಶನಿವಾರ ಬುಧವಾರ 2 ದಿನ ಬರ್ತಡೇ ಅಂತಿಲ್ಲ. ಎಲ್ಲರೂ ಇಲ್ಲಿ ಕೂಲಿ ಕಾರ್ಮಿಕರು, ರೈತರು, ವ್ಯಾಪಾರಸ್ಥರು ಎಲ್ಲರೂ ಇಲ್ಲಿ ಬರ್ತಾ ಇದ್ದಾರೆ. ಇಂಥ ಜಾಗದಲ್ಲಿ ನಾನು ಅನ್ನದಾನ ಮಾಡಿದ್ರೆ ಎಲ್ರು ತಿಳ್ಕೊಳ್ತಾರೆ, ಎಲ್ರು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ರಮೇಶ್ ಇಲ್ಲಿ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದಾಗ ಅಂದ್ಕೊಂಡ್ರು 1 ತಿಂಗಳು 2 ತಿಂಗಳು ಕೊಡ್ತಾರೆ, ಆಮೇಲೆ ನಿಲ್ಸ್ಬಿಡ್ತಾರೆ ಅಂತೇಳಿ. ನನ್ನ ಕಡೆ ಅಂದ್ಕೊಳ್ಳೋರ್ಗೇನು ಮಾಡೋರ್ ಬೇಕು. ಇನ್ನ ರಮೇಶನ್ಗಿಂತ ಕೋಟ್ಯಾಧಿಪತಿಗಳಿರ್ಬೋದು, ಇನ್ನ ಲಕ್ಷಾಧೀಶ ಯಾರೇ ಇರ್ಬೋದು. ಇದು ದಾನ ಮಾಡುವಂಥದ್ದು, ಧರ್ಮ ಮಾಡೋದಂತದ್ದು ಎಲ್ರಿಗೂ ಬರಲ್ಲ. ಅದು ಸರ್ವೇ ಸಾಮಾನ್ಯ ಬ್ರೇನ್ ಕ್ಯಾಶ್ ಜನರಲ್ಲಿ ನಮ್ಮ ರಮೇಶ್ ಅಣ್ಣೊಬ್ರು ಅಂದ್ರೆ ತಪ್ಪಾಗ್ಲಾರ್ದು. ಈ ಮಾರ್ಕೆಟ್ ಅಲ್ಲಿ ಸುಮಾರು ಎಲ್ಲಾ ತಾಲೂಕಿನಿಂದ, ಎಲ್ಲಾ ಜಿಲ್ಲೆಯಿಂದ, ಎಲ್ಲಾ ಪಕ್ಕದ ರಾಜ್ಯಗಳಿಂದ ಬರ್ತಾರೆ. ಈಗ ಹೋಟ್ಲಲ್ಲಿ ಹೋಗಿ ತಿಂಡಿ ತಿನ್ಬೇಕು ಅಂದ್ರೆ 100 ರೂಪಾಯಿ ಕೊಡ್ಬೇಕು. ಈಗ ಒಂದು ಯುದ್ಧ ನಡೀತಾ ಇರೋ ಟೈಮಲ್ಲಿ ಈಗ ಊಟ ಮಾಡ್ಬೇಕು ಅಂತ ಹೇಳಿದ್ರೆ 200 ರೂಪಾಯಿ ಊಟ, ತಿಂಡಿ ತಿನ್ಬೇಕು ಅಂದ್ರೆ 100 ರೂಪಾಯಿ ತಿಂಡಿ ಕೊಟ್ರು ಈಗ ಗುಣಮಟ್ಟದ ತಿಂಡಿ ಸಿಗಲ್ಲ. ಅಂತ ಜಾಗದಲ್ಲಿ ಇವತ್ತು ತಿಂಡಿ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಇನ್ನಷ್ಟು ಆರೋಗ್ಯ ಕೊಡ್ಲಿ. ಭಾಗ್ಯ ಕೊಟ್ಟರು ಅಷ್ಟೇ ಸಾಕು. ಭಗವಂತ ಕೊಡಿದ್ದಾರೆ, ಆರೋಗ್ಯ ಕೊಟ್ಟು ನಮ್ಮ ರಮೇಶನ್ನ ದೇವರು ಇನ್ನೂ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ಲಿ. ಅವ್ರ ಕುಟುಂಬಕ್ಕೆ ನೀವು ಹೇಳ್ದಂಗೆ ಯಾವ್ದನ್ನ ಒಂದು ಅಧಿಕಾರ ಕೊಡ್ಲಿ, ಜಿಲ್ಲಾ ಪಂಚಾಯತ್ ಯಾವ್ದನ್ನ ಉನ್ನತ ಸ್ಥಾನ ಕೊಡ್ಲಿ ಆ ಭಗವಂತ ಅಂತೇಳಿ ನಮ್ಮ ಮನೆ ದೇವರು ಈಶ್ವರನ ಹತ್ರ ನಾನು ಕೇಳ್ಬೋದು.